ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 9 ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಥವಾ SQL ಚಾಪ್ಟರ್ ಅಂತ ಏನು ಕರಿತೀವಿ, ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಗೆಟ್ ಸ್ಟಾರ್ಟ್ಸ್. ಏನೆಲ್ಲ ಕಂಟೆಂಟ್ ಈ ಒಂದು ಚಾಪ್ಟ್ರಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ, ಈ ಒಂದು ಚಾಪ್ಟ್ರಲ್ಲಿ ನಾವು ಏನೆಲ್ಲ ಕಲಿತಾ ಇದ್ದೀವಿ ಅಂದರೆ ಇಂಟ್ರೊಡಕ್ಷನ್, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಬಗ್ಗೆ ಡೆಫಿನೇಷನ್ಸ್ ಆಗಿರ್ಬೋದು, ಡೇಟಾ ಟೈಪ್ಸ್ ಮತ್ತು ಕನ್ಸ್ಟೆಂಟ್ಸ್ ರಿಲೇಟೆಡ್ ವಿತ್ MySQL ಆಗಿರ್ಬೋದು, SQL ಫಾರ್ ಡೇಟಾ ಡೆಫಿನೇಷನ್, SQL ಫಾರ್ ಡೇಟಾ ಮ್ಯಾನಿಪುಲೇಷನ್, DDL ಮತ್ತು DML ಅಂತ ಏನು ಕರಿತೀವಿ ಅದು, ಮತ್ತು SQL ಫಾರ್ ಡೇಟಾ ಕ್ವೈರಿ ಆಗಿರ್ಬೋದು, ಡೇಟಾ ಅಪ್ಡೇಷನ್ ಮತ್ತು ಡಿಲೀಷನ್ ಆಗಿರ್ಬೋದು, ಫಂಕ್ಷನ್ಸ್ ರಿಲೇಟೆಡ್ ವಿತ್ SQL ಆಗಿರ್ಬೋದು, ಮತ್ತು ಗ್ರೂಪ್ ಬೈ ಕ್ಲೌಸ್ ಇನ್ SQL. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ಗಳನ್ನು ನಾವು ಈ ಒಂದು ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಕ್ಷನ್ ಬಂದು ಏನು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಸೊ ನಾವೇನು ಪ್ರೀವಿಯಸ್ ಚಾಪ್ಟರ್ಲಿ ಚಾಪ್ಟರ್ ನಂಬರ್ 8 ಡೇಟಾಬೇಸ್ ಕಾನ್ಸೆಪ್ಟ್ಸ್ ಓದಿದ್ವಿ, ಆ ಒಂದು ಚಾಪ್ಟರ್ನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟ್ರು. ಸೊ ನಾವು ಪ್ರಾಕ್ಟಿಕಲ್ಸಲ್ಲಿ 2 ಪಾರ್ಟನ್ನು ನೋಡ್ತೀವಲ್ವ, ಪಾರ್ಟ್ A ಮತ್ತು ಪಾರ್ಟ್ B ಅಂತೇಳಿ. ಪಾರ್ಟ್ ಎಲ್ಲಿ ಪೈಥಾನನ್ನು ಕಲ್ತ್ವಿ, ಅದೇ ರೀತಿ ಪಾರ್ಟ್ B ಯಲ್ಲಿ SQL ಪ್ರೋಗ್ರಾಮ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಥೆರಾಟಿಕಲ್ ಚಾಪ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ಈ ಒಂದು ಥಿಯರಿ ನಿಮಗೆ ನೀಟಾಗಿ ಅರ್ಥ ಆದರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ಪ್ರಾಕ್ಟಿಕಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಪ್ರಾಕ್ಟಿಕಲ್ ಸೆಷನ್ಸ್ ಅರ್ಥ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಎರಡನೇದು ನಿಮ್ಮ ಕ್ವೆಶನ್ ಪೇಪರ್ ಅಂದರೆ ನೀವು ಆ್ಯನ್ಯುವಲ್ ಎಕ್ಸಾಮ್ ಏನು ಬರೀತೀರಾ, ಆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಲಾಸ್ಟ್ ಪಾರ್ಟ್ E ಅಂತ ಏನು ಬರುತ್ತೆ 5 ಮಾರ್ಕ್ಸಿನ ಹಾರ್ಟ್ಸ್ ಕ್ವೆಶನು, ಆ ಹಾರ್ಟ್ಸ್ ಕ್ವೆಶನಲ್ಲಿ ಒಂದು ಕ್ವೆಶನು ಈ ಒಂದು ಚಾಪ್ಟರಿಂದ ಅರೈಸ್ ಆಗುತ್ತೆ. ಸೊ ಆ ಒಂದು ಕ್ವೆಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಈ ಒಂದು ಚಾಪ್ಟರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಬಂದು ಏನು SQL ಅಂತ ಅಂದರೆ, ಇಟ್ ಈಸ್ ಕನೆಕ್ಟೆಡ್ ವಿತ್ ದ ರಿಲೇಷನಲ್ DBMS ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರಿಲೇಷನ್ ಅಂದರೆ ಟೇಬಲ್ ಫಾರ್ಮ್ಯಾಟಲ್ಲಿ ಇನ್ಫಾರ್ಮೇಷನನ್ನು ಏನು ಸ್ಟೋರ್ ಮಾಡ್ತಾ ಹೋಗ್ತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟನ್ನು ನಾವು SQL ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಈ ಒಂದು SQLನ್ನು ಮಾಡಲಿಕ್ಕೆ ನಾವು ಯಾವೆಲ್ಲ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದೀವಿ ಅಂದರೆ, MySQL ಬಳಸ್ತಾ ಇದ್ದೀವಿ, ಮೈಕ್ರೋಸಾಫ್ಟ್ SQL ಸರ್ವರ್ನ ಬಳಸ್ತಾ ಇದ್ದೀವಿ, ಪ್ರೋಸ್ಟೇಜ್ SQL ಬರಿತಾ ಇದ್ದೀವಿ, ಒರಾಕಲ್ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಇದು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು MCQ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವೆಶನು RDBMS ಸಾಫ್ಟ್ವೇರ್ಗಳು ಯಾವ್ದು ಅಂತ ಕೇಳಿ ಆಪ್ಷನ್ 4ರಲ್ಲಿ ಯಾವುದು ಅಂತ ನಾವು ಟಿಕ್ ಮಾಡುವಂಥದ್ದು ಕ್ವೆಶನ್ ಅರೈಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟು RDBMS ಆಲ್ಸೋ ಅಲೌಸ್ ಅಸ್ ಟು ಸ್ಟೋರ್, ರಿಟ್ರೀವ್ ಆ್ಯಂಡ್ ಮ್ಯಾನಿಪುಲೇಟ್ ಡೇಟಾ ಆನ್ ದಟ್ ಡೇಟಾಬೇಸ್ ಥ್ರೂ ಕ್ವೈರೀಸ್. ನಾವು ಟೇಬಲ್ ಫಾರ್ಮೆಟಲ್ಲಿ ಏನು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತಾ ಇದ್ದೀವೋ ಆ ಸ್ಟೋರ್ ಮಾಡಿದಂಥ ಇನ್ಫಾರ್ಮೇಷನನ್ನು ನಾವು ರಿಟ್ರೀವ್ ಮಾಡ್ಬೋದು, ಮತ್ತು ಸ್ಟೋರ್ ಆಗಿರುವಂಥ ಇನ್ಫಾರ್ಮೇಷನ್ ಏನಾದ್ರು ಅಪ್ಡೇಷನ್ ಇತ್ತು ಅಂದರೆ ಅಪ್ಡೇಟ್ ಮಾಡ್ಬೋದು, ಮಾಡಿಫಿಕೇಷನ್ ಮಾಡ್ಬೋದು. ಯಾವುದ್ರ ಮುಖಾಂತರ ಮಾಡ್ತಾ ಇದ್ದೀವಿ, ಥ್ರೂ ದ ಸ್ಟೋರ್ಡ್ ಡೇಟಾಬೇಸ್ ಕ್ವೈರೀಸ್. ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಡೇಟಾಗೆ ನಾವು ಮಾತ್ರ ಮಾಡಿಫಿಕೇಷನ್ ಮಾಡಲಿಕ್ಕಾಗೋದು, ಎಕ್ಸಿಸ್ಟ್ ಇಲ್ಲದೆ ಇರುವಂಥ ಡೇಟಾವನ್ನು ನಾವು ಮಾಡಿಫಿಕೇಷನ್ ಮಾಡಲಿಕ್ಕಾಗಲ್ಲ. ಸೊ ಆ ಒಂದು ಸ್ಟೋರ್ ಆಗಿರುವಂಥ ಡೇಟಾವನ್ನು ಯಾವ ರೀತಿ ಸ್ಟೋರ್ ಮಾಡ್ತಾ ಇದ್ದೀವಿ, ರಿಟ್ರೀವ್ ಮಾಡ್ತಿದ್ದೀವಿ ಮತ್ತು ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಥ್ರೂ ದ ಕ್ವೈರೀಸ್ ಮುಖಾಂತರವಾಗಿ ಈ ಎಲ್ಲ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್? ಏನು SQL ಅಂತ ಹೇಳಿದ್ರೆ, ಇಟ್ ಈಸ್ ಅ ಸ್ಪೆಷಲ್ ಪರ್ಪಸ್ ಲ್ಯಾಂಗ್ವೇಜ್ ಯೂಸ್ಡ್ ಟು ಆಕ್ಸೆಸ್ ಆ್ಯಂಡ್ ಮ್ಯಾನಿಪುಲೇಟ್ ಡೇಟಾ ಇನ್ ಡೇಟಾಬೇಸ್. ಇದು ಒಂದು ರೀತಿಯಾದಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಏನಕ್ಕೆ ಮೇಜರ್ ಆಗಿ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ಅಪ್ಡೇಟ್ ಮಾಡಲಿಕ್ಕೆ, ಆಕ್ಸೆಸ್ ಮಾಡಲಿಕ್ಕೆ ಬಳಸ್ತಿರುವಂಥ ಒಂದು ಲ್ಯಾಂಗ್ವೇಜನ್ನು ನಾವು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಅವನ್ನೆಲ್ಲವನ್ನೂ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು, ಸ್ಟೋರ್ ಆಗಿರ್ಬೋದು, ಡೇಟಾವನ್ನು ಮಾಡಲಿಕ್ಕೆ ಯಾವ ಒಂದು ಸಾಫ್ಟ್ವೇರನ್ನು ಬಳಸ್ತಾ ಇದ್ದೀವಿ ಅಂದರೆ, MySQL ಅಂತ ಸಾಫ್ಟ್ವೇರ್ನ ಬಳಸ್ತಾ ಇದ್ದೀವಿ, ಅಥವಾ ಒರಾಕಲ್ ಅನ್ನೋ ಸಾಫ್ಟ್ವೇರ್ ಬಳಸ್ತಿದ್ದೀವಿ, ಅಥವಾ SQL ಸರ್ವರ್ ಎಕ್ಸೆಟ್ರಾ ಅನ್ನೋ ಒಂದು ಸಾಫ್ಟ್ವೇರ್ಗಳನ್ನು, SQL ಸರ್ವರ್ ಅಂತ ಸಾಫ್ಟ್ವೇರ್ಗಳನ್ನು ಬಳಸ್ತಿದ್ದೀವಿ. ಇನ್ನು ಇತ್ಯಾದಿ ಸಾಫ್ಟ್ವೇರ್ಗಳನ್ನು ನಾವು ಹೆಚ್ಚಾಗಿ ಬಳಸ್ಬೋದು. ಹೆಚ್ಚಾಗಿ ನಾವು ಯಾವುದನ್ನು ಬಳಸ್ತೀವಿ ಅಂತ ಹೇಳಿದ್ರೆ MySQL ಬಳಸ್ತೀವಿ, ಇಲ್ಲಾಂದರೆ ಒರಾಕಲ್ ಅನ್ನೋ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದೀವಿ. ಸೊ ಇದಿಷ್ಟು ಡೆಫಿನೇಷನ್ ಆಫ್ SQL ಮತ್ತು ಯಾವ ಸಾಫ್ಟ್ವೇರ್ನ ಅಂತ ಹೇಳಿ, ಯಾವ ಸಾಫ್ಟ್ವೇರಲ್ಲಿ ನಾವು SQL ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. MySQL ಏನು MySQL ಅಂದರೆ, ಸೊ ಆಲ್ರೆಡಿ ನಾವು ಲಾಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದಾಗೆ MySQL ಅನ್ನೋದು ಒಂದು DBMSನ ಸಾಫ್ಟ್ವೇರ್ ಆಗಿರುತ್ತೆ. MySQL ಇಸ್ ಎ ಪಾಪ್ಯುಲರ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ವೆರ್ ಆಸ್ ದ ಸೋರ್ಸ್ ಕೋಡ್ ಆ್ಯಂಡ್ ದ ಸಾಫ್ಟ್ವೇರ್ ಹ್ಯಾಸ್ ಬೀನ್ ರಿಲೇಟೆಡ್ ಫ್ರೀಲಿ, ಯೂಸ್ ಮಾಡಲಿಕ್ಕೆ ಫ್ರೀ ಆಗಿರುತ್ತೆ, ಮತ್ತು ಅದರದ್ದು ಸೋರ್ಸ್ ಕೋಡ್ ಕೂಡ ಫ್ರೀಯಾಗಿ ಸಿಕ್ಕರೆ ಅದನ್ನು ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರೆದ್ವಿ. ಈ ಒಂದು MySQL ಅನ್ನೋ ಸಾಫ್ಟ್ವೇರು DBMSನ ಸಾಫ್ಟ್ವೇರ್ ಆಗಿರುತ್ತೆ. ಇಟ್ ಸಪೋರ್ಟ್ SQL ಆ್ಯಂಡ್ ವೈಡ್ಲಿ ಯೂಸ್ ಟು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ದ ಡೇಟಾಬೇಸ್. ಈ ಒಂದು ಸಾಫ್ಟ್ವೇರ್ನ ಹೆಚ್ಚಾಗಿ SQL ಡೇಟಾಬೇಸನ್ನ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಮ್ಯಾನೇಜ್ ಮಾಡಲಿಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳ್ತೀರಾ.
MySQL ಹೇಗೆ ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಅನ್ನೋದಾದರೆ, MySQL ಇಸ್ ಓಪನ್ ಸೋರ್ಸ್ RDBMS ಸಾಫ್ಟ್ವೇರ್ ವಿಚ್ ಕ್ಯಾನ್ ಬಿ ಈಸಿಲಿ ಡೌನ್ಲೋಡ್ ಫ್ರಮ್ ದ ಅಫಿಷಿಯಲ್ ವೆಬ್ಸೈಟ್. ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಇಲ್ಲಿ ಲಿಂಕ್ ನಿಮಗೇನು ಕಾಣಿಸ್ತಾ ಇದೆಯೋ ಆ ಲಿಂಕಿಗೆ ನೀವು ಹೋದರೆ ಡೈರೆಕ್ಟಾಗಿ ನಿಮಗೆ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ಸೊ ಆ ರೀತಿಯಾಗಿ ನೀವು ಈಸಿಯಾಗಿ MySQL ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಂದು ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕೆಪ್ಟ್ ಇನ್ ದ ಮೈಂಡ್ ವೈಲ್ ಯೂಸಿಂಗ್ SQL ಅನ್ನು ಬಳಸುವಾಗ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಬಂದು SQL ಈಸ್ ಅ ಕೇಸ್ ಇನ್ಸೆನ್ಸಿಟಿವ್. SQL ಏನು ನಾವು ಬಳಸ್ತಾ ಇದ್ದೀವಿ, ನಾವು ಅಪ್ಪರ್ ಕೇಸಲ್ಲಾದರೂ ಬರಿಬೋದು ಅಥವಾ ಲೋಯರ್ ಕೇಸಲ್ಲಾದರೂ ಬರಿಬೋದು. ಕಂಪ್ಲೀಟಾಗಿ ನಾವು ಬರೆಯುವಂಥ ವರ್ಡು ಅಪ್ಪರ್ ಕೇಸ್ ಇರಬೇಕು, ಇಲ್ಲಾಂದರೆ ಲೋಯರ್ ಕೇಸ್ ಆಗಿರಬೇಕು. ಇಟ್ ನಾಟ್ ಬಿ ಎ ಕಾಂಬಿನೇಷನ್ ಆಫ್ ಅಪ್ಪರ್ ಕೇಸ್ ಆರ್ ಲೋಯರ್ ಕೇಸ್, ಅಂದರೆ ಕೇಸ್ ಸೆನ್ಸಿಟಿವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎರಡನೇ ಪಾಯಿಂಟ್ ಬಂದು ಆಲ್ವೇಸ್ SQL ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಆನ್ ಸೆಮಿಕೋಲನ್. ನಾವೇನಾದರೂ SQL ಸ್ಟೇಟ್ಮೆಂಟನ್ನು ಬರೆದಿದ್ದೀವಿ ಅಂದರೆ, ಸ್ಟೇಟ್ಮೆಂಟ್ ಎಂಡ್ ಆಗಿದೆ ಅಂದರೆ ಅಲ್ಲಿ ನಾವು ಫುಲ್ ಸ್ಟಾಪಿನ ಬದಲಾಗಿ ಸೆಮಿಕೋಲನನ್ನು ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಮಾಹಿತಿ, ಕೆಲವೊಂದಿಷ್ಟು ಪಾಯಿಂಟ್ಸನ್ನು ರಿಲೇಟೆಡ್ SQL ಬಳಸುವಾಗ ನಾವು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಮೈಂಡ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದು ಡೇಟಾ ಟೈಪ್ಸ್ ಆಫ್ SQL ಅಲ್ಲಿ ಯಾವೆಲ್ಲ ಡೇಟಾ ಟೈಪ್ಸ್ ಇದೆ ಅಂತ ನೋಡೋಣ. ಕೆಲವೊಂದಿಷ್ಟು ಡೇಟಾ ಟೈಪ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಚಾರ್ ಅಂತ ಅಂದರೆ ಕ್ಯಾರೆಕ್ಟರ್, varchar ವೇರಿಯಬಲ್ ಕ್ಯಾರೆಕ್ಟರ್, ಆ್ಯಂಡ್ ಇಂಟೀಜರ್ ಕ್ಯಾರೆಕ್ಟರ್ ಇಂಟೀಜರ್ ಡೇಟಾ ಟೈಪ್, ಫ್ಲೋಟ್ ಡೇಟಾ ಟೈಪ್ ಮತ್ತು ಡೇಟ್ ಡೇಟಾ ಟೈಪ್ ಅನ್ನೋ 5 ಡೇಟಾ ಟೈಪ್ಗಳನ್ನು ನಾವು SQL ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಟೈಪ್ ಬಂದು ಕ್ಯಾರ್ ಡೇಟಾ ಟೈಪ್ ಅಂತೇಳಿ. ಈ ಒಂದು ಕ್ಯಾರ್ ಡೇಟಾ ಟೈಪಲ್ಲಿ ನಾವು ಕ್ಯಾರೆಕ್ಟರ್ಗಳನ್ನು, ಅಂದರೆ ಒಂದು ಇನ್ಫಾರ್ಮೇಷನ್ ನಾವು SQL ಟೇಬಲಲ್ಲಿ ಬರೆಯುವಂತಹ ಇನ್ಫಾರ್ಮೇಷನು ಕ್ಯಾರೆಕ್ಟರ್ ಫಾರ್ಮೆಟಲ್ಲಿದ್ದರೆ, ಸ್ಟ್ರಿಂಗ್ ಫಾರ್ಮೆಟಲ್ಲಿದ್ದರೆ ನಾವು ಕ್ಯಾರೆಕ್ಟರ್ ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಇದ್ರದ್ದು ಲೆಂತ್ ಎಷ್ಟಿದೆ ಅಂತೇಳಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಸ್ಪೆಸಿಫೈಸ್ ದ ಕ್ಯಾರೆಕ್ಟರ್ ಟೈಪ್ ಡೇಟಾ ಆಫ್ ಲೆಂತ್ n ವೇರ್ n ಕುಡ್ ಬಿ ಎನಿ ವ್ಯಾಲ್ಯೂ ಆಫ್ 0 to 255. ಅಂದರೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂತ ಬಳಸಿದಾಗ ನಾವು ಎಷ್ಟು ಲೆಂತನ್ನು ಕ್ಯಾರೆಕ್ಟರ್ನ ಬಳಸ್ಬೋದು ಅಂದರೆ 0 ಇಂದ 255 ಕ್ಯಾರೆಕ್ಟರ್ಸ್ವರೆಗೂ ಬಳಸ್ಬೋದು ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಲೆಂತ್ ಆಫ್ ದ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂದರೆ 255 ಇಸ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಕ್ಯಾರೆಕ್ಟರ್ ಡೇಟಾ ಟೈಪ್. ದೆನ್ varchar ಅಂತ ಬಂದರೆ ವೇರಿಯಬಲ್ ಕ್ಯಾರೆಕ್ಟರ್ ಅಂತ ಹೇಳಿ. ಸೊ ಈ ಒಂದು ಕ್ಯಾರೆಕ್ಟರ್ ಡೇಟಾ ಟೈಪಲ್ಲಿ ಲೆಂತ್ ಬಂದು ಎಷ್ಟಿರುತ್ತೆ ಅಂದರೆ 0 to 65,535 ಕ್ಯಾರೆಕ್ಟರ್ಸನ್ನು ಬಳಸುವಷ್ಟು ಲೆಂತ್ ಇರುತ್ತೆ. ಅಂದರೆ ಕ್ಯಾರೆಕ್ಟರ್ ಡೇಟಾ ಟೈಪ್ಗೆ ಕಂಪೇರ್ ಮಾಡಿದ್ರೆ varchar ಡೇಟಾ ಟೈಪಿನ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೀವು 255ಗಿಂತ ಜಾಸ್ತಿ ಕ್ಯಾರೆಕ್ಟರ್ಸನ್ನು ನೀವೇನಾದರೂ ಬರಿತಾ ಇದ್ರೆ ಆ ಟೇಬಲಲ್ಲಿ ಯಾವಾಗ ಬಳಸ್ತೀವಿ ಅಂದರೆ, ಎಸ್ಪೆಷಲಿ ಡಿಸ್ಕ್ರಿಪ್ಷನ್ಸನ್ನು ಏನಾದರೂ ಬರೆಯುವಂಥ ಸಂದರ್ಭದಲ್ಲಿ 255 ಕ್ಯಾರೆಕ್ಟರ್ಸ್ನ ಲಿಮಿಟ್ ಜಾಸ್ತಿ ಕ್ರಾಸ್ ಮಾಡಿ ಕ್ಯಾರೆಕ್ಟರ್ಸ್ನ ಬರಿತಿದ್ದೀವಿ ಅನ್ನೋ ಸಿಚುವೇಷನಲ್ಲಿ ನಾವು varchar ಬಳಸ್ತೀವಿ. ನೆಕ್ಸ್ಟ್ ಬಂದು ಇಂಟೀಜರ್ ಡೇಟಾ ಟೈಪ್ ಅಂತ, ಅದನ್ನು ಶಾರ್ಟಾಗಿ ಇಂಟ್ ಡೇಟಾ ಟೈಪ್ ಅಂತ ಕರಿತಾ ಇದ್ದೀವಿ. ಎಲ್ಲಿ ಪಾಸಿಟಿವ್ ಹೋಲ್ ನಂಬರ್ಸ್ಗಳನ್ನು ಬಳಸುವಂಥ ಸಿಚುವೇಷನಲ್ಲಿ ಒಂದು ಟೇಬಲಲ್ಲಿ ನಾವು ಇನ್ಫಾರ್ಮೇಷನನ್ನು ಪಾಸಿಟಿವ್ ಹೋಲ್ ನಂಬರಲ್ಲಿ ಫಿಲ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಇಂಟೀಜರ್ ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಈ ಇಂಟೀಜರ್ ಡೇಟಾ ಟೈಪಿನ ವ್ಯಾಲ್ಯೂ ಎಷ್ಟು ಆಕ್ಯುಪೈ ಮಾಡುತ್ತೆ ಅಂದರೆ 4 bytes ಆಫ್ ಸ್ಟೋರೇಜ್. ಇದ್ರದ್ದು ಬೈ ಡಿಫಾಲ್ಟ್ ಎಷ್ಟಿರುತ್ತೆ ಕ್ಯಾರೆಕ್ಟರ್ ಸ್ಪೆಸಿಫಿಕೇಷನ್ ಅಂದರೆ 4 bytes ಆಫ್ ಸ್ಟೋರೇಜನ್ನ ಕೆಪಾಸಿಟಿ ಮಾಡುವಂಥ ಲೆಂತ್ ಇರುತ್ತೆ. ದ ರೇಂಜ್ ಆಫ್ ಅನ್ಸೈನ್ಡ್ ವ್ಯಾಲ್ಯೂಸ್ ಅಲೋಡ್ ಇನ್ ಬೈಟ್ ಇಂಟೀಜರ್ ಟೈಪ್ ಆರ್ 0 to 4. ಒಂದು 0 to 4 ಇರುತ್ತೆ, ಇಲ್ಲ 0 to 294, 0 to 967 ಆ್ಯಂಡ್ 0 to 295 ಇಷ್ಟು ಕ್ಯಾರೆಕ್ಟರ್ನ ಲೆಂತ್, ಇಂಟೀಜರ್ ಲೆಂತಿನ ಸ್ಪೆಸಿಫಿಕೇಷನ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ತಗೋಬೇಕು ಲೆಂತ್ ಅಂದಾಗ ನಾವು ಬಿಗ್ ಇಂಟ್ ಅನ್ನೋ ಒಂದು ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಫಾರ್ ವ್ಯಾಲ್ಯೂಸ್ ಲಾರ್ಜರ್ ದ್ಯಾನ್ ವಿ ಕ್ಯಾನ್ ಯೂಸ್ ಬಿಗ್ ಇಂಟ್ ವಿಚ್ ಆಕ್ಯುಪೈಸ್ 8 bytes. ಇಂಟೀಜರ್ ಡೇಟಾ ಟೈಪನ್ನು ತಗೊಳ್ರೆ 4 bytes ಸ್ಟೋರ್ ಮಾಡುತ್ತೆ. ಅದೇ ಬಿಗ್ ಇಂಟ್ 4ಗಿಂತ ಜಾಸ್ತಿ ಬೈಟ್ಸ್ ಆಫ್ ಇನ್ಫಾರ್ಮೇಷನ್ ಸ್ಟೋರ್ನ ಮಾಡ್ತಾ ಇದ್ದೀವಿ ಅಂದಾಗ ನಾವು 8 bytes ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕು ಅಂದಾಗ ಬಿಗ್ ಇಂಟ್ ಅನ್ನೋ ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಫ್ಲೋಟ್ ಡೇಟಾ ಟೈಪ್ ಆಗಿರುತ್ತೆ. ಫ್ಲೋಟ್ ಡೇಟಾ ಟೈಪ್ ಬಂದು ಈ ಒಂದು ಡೇಟಾ ಟೈಪನ್ನು ಟೇಬಲ್ ಫಾರ್ಮೆಟಲ್ಲಿ ಇನ್ಫಾರ್ಮೇಷನನ್ನು ಫಿಲ್ ಮಾಡುವಾಗ ಡೆಸಿಮಲ್ ವ್ಯಾಲ್ಯೂಸನ್ನು ನಾವೇನಾದರೂ ಫಿಲ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಫ್ಲೋಟ್ ಡೇಟಾ ಟೈಪ್ ಅನ್ನೋ ಒಂದು ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಇದ್ರದ್ದು ಲೆಂತ್ ಬಂದು ಅಥವಾ ಒಂದು ಸ್ಟೋರೇಜ್ ಕೆಪಾಸಿಟಿ ಬಂದು 4 bytes ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಡೇಟಾ ಟೈಪ್ ಅಂತ ಹೇಳಿ, ಈ ಡೇಟನ್ನು ನಾವೇನಾದರೂ ಫಿಲ್ ಮಾಡ್ತಾ ಇದ್ದೀವಿ ಟೇಬಲಲ್ಲಿ, ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇನ್ಯಾವುದು ಡೇಟ್ ಆಫ್ ಜಾಯ್ನಿಂಗ್ ಆಗಿರ್ಬೋದು, ಡೇಟ್ ಆಫ್ ಎಂಡ್ ಆಗಿರ್ಬೋದು, ಈ ರೀತಿ ಡೇಟನ್ನು
ಮೆನ್ಷನ್ ಮಾಡುವಂತಹ ವ್ಯಾಲ್ಯೂಸ್ ಟೇಬಲಲ್ಲಿ ನಾವು ಯಾವ ರೀತಿ ಡೇಟಾ ಟೈಪನ್ನು ತೊಗೊಳ್ತೀವಿ ಅಂದರೆ ಡೇಟ್ ಟೈಪ್ನ ತೊಗೊಳ್ತಾ ಇದ್ವಿ. ಇದಕ್ಕೆ ಒಂದು ಕಾಮನ್ ಸಿಂಟ್ಯಾಕ್ಸ್ ಇದೆ. ಯಾವ ರೀತಿ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು ಅಂದರೆ ಇಯರ್, ಮಂತ್ ಮತ್ತು ಡೇಟ್. ಯೂಶ್ವಲಿ ನಾವೇನು ಮಾಡ್ತೀವಿ, ಡೇಟನ್ನು ಫಸ್ಟು ಡೇಟ್ ಬರಿತೀವಿ, ಮಂತ್ ಬರಿತೀವಿ, ನೆಕ್ಸ್ಟು ಇಯರ್ ಬರಿತಾ ಇದ್ವಿ. ಬಟ್ ಇಲ್ಲಿ ಡೇಟಾ ಟೈಪ್ ಏನು ಹೇಳ್ತಾ ಇದೆ ಅಂದರೆ ಫಸ್ಟ್ ಯು ಹ್ಯಾವ್ ಟು ಸ್ಪೆಸಿಫೈ ದ ಇಯರ್, ದೆನ್ ಯು ಹ್ಯಾವ್ ಟು ಸ್ಪೆಸಿಫೈ ಮಂತ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸ್ಪೆಸಿಫೈ ದ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಫಾರ್ಮ್ಯಾಟಲ್ಲಿ ಡೇಟನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಮತ್ತು ಇದು ಸಪೋರ್ಟ್ ಮಾಡುವಂಥ ರೇಂಜ್ ಏನಿದೆ ಅಂದರೆ 1000 ಟು ಇದು ಇಯರ್ಗೆ 100 ಇಂದ ಹಿಡಿದು 999ವರೆಗೂ ಸಪೋರ್ಟ್ ಮಾಡುತ್ತೆ ಇಯರ್ಗೆ. ಇನ್ನು ಮಂತ್ ಬಂದು 01 12ವರೆಗೂ ಸ್ಪೆಸಿಫೈ ಮಾಡ್ತಿದೆ. ಯಾಕೆಂದರೆ ವಿ ಹ್ಯಾವ್ ಓನ್ಲಿ 12 ಮಂತ್ಸ್ ಆಗಿರೋದ್ರಿಂದ 1 12ವರೆಗೂ ಸ್ಪೆಸಿಫೈ ಮಾಡ್ತಿದೆ. ಇನ್ನು 0 to 1 ಹಿಡಿದು ಡೇಟು 31ವರೆಗೂ ಸ್ಪೆಸಿಫೈ ಮಾಡುತ್ತೆ. ಅದು ಬಿಕಾಸ್ ನಮಗೆ ಒಂದು ಮಂತಲ್ಲಿ ಡೇಟ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ರೀಚ್ ಆಗುತ್ತೆ ಅಂದರೆ 31ವರೆಗೂ ರೀಚ್ ಆಗುತ್ತೆ. 32 ಡೇಟ್ ಇಲ್ಲ. ಹಾಗಾಗಿ 1 ಸ್ಟಾರ್ಟ್ ಮಾಡಿ 31ವರೆಗೂ ನಾವು ಡೇಟನ್ನು ಸ್ಪೆಸಿಫೈ ಮಾಡ್ಬೋದು. ಸೊ ಈ ಒಂದು ರೇಂಜಲ್ಲಿ ನಾವು ಇನ್ಫಾರ್ಮೇಷನ್ನ ಫಿಲಪ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಬಂದು ಕಾನ್ಸ್ಟ್ರೈನ್ಸ್ ಅಂತ ಹೇಳಿ. ಕಾನ್ಸ್ಟ್ರೈನ್ಸ್ ಆರ್ ದ ಸರ್ಟೈನ್ ಟೈಪ್ಸ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ದ ಡೇಟಾ ವ್ಯಾಲ್ಯೂಸ್ ದಟ್ ಆನ್ ಆಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್. ಸೊ ಕಾನ್ಸ್ಟ್ರೈನ್ಸ್ ಅಂತ ಬಂದು ಒಂದು ರೂಲ್ಸ್ ಅಂತ ಹೇಳ್ಬೋದು, ಅಥವಾ ಸರ್ಟೈನ್ ಕಂಡೀಷನ್ ಅಂತ ಹೇಳ್ಬೋದು, ಅಥವಾ ರಿಸ್ಟ್ರಿಕ್ಷನ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ರಿಸ್ಟ್ರಿಕ್ಷನ್ ಅಂದರೆ ನಾವು ಟೇಬಲಲ್ಲಿ ಫಿಲ್ ಮಾಡ್ತಿರುವಂಥ ಆಟ್ರಿಬ್ಯೂಟ್ಸಿಗೆ ವ್ಯಾಲ್ಯೂಸನ್ನು ಏನು ಫಿಲ್ ಮಾಡ್ತಾ ಇದ್ವಿ ಆ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿ ನಾವು ಕೆಲವೊಂದು ರೂಲ್ಸ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಕೆಲವೊಂದು ಪದಗಳನ್ನು ಏನಂತ ಕರಿತಾ ಇದ್ವಿ, ಕಾನ್ಸ್ಟ್ರೈನ್ಸ್ ಅಂತ ಕರಿತಾ ಇದ್ವಿ. ಸೊ ಕಾನ್ಸ್ಟ್ರೈನ್ಸ್ ಆರ್ ಯೂಸ್ಡ್ ಟು ಎನ್ಶ್ಯೂರ್ ಕರೆಕ್ಟ್ನೆಸ್ ಆಫ್ ದ ಡೇಟಾ. ಏನಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಅಂದರೆ ಕರೆಕ್ಟ್ನೆಸ್ ಅಂದರೆ ಪರ್ಫೆಕ್ಟ್ನೆಸ್ ಆಫ್ ಡೇಟಾವನ್ನು ಫಾಲೋ ಮಾಡಲಿಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀವಿ. ಅಕ್ಯುರೇಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹವೆವರ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಅಂಡ್ ಇದು ಕಂಪಲ್ಸರಿ ಅಲ್ಲ ಅಂತ ಹೇಳ್ತಾರೆ. ನೀವು ಕನ್ಸ್ಟ್ರೈಂಟನ್ನು ಬಳಸಲೇಬೇಕು ಅಂತೇನಿಲ್ಲ, ಆದರೆ ಬಳಸೋದ್ರಿಂದ ನಮಗೆ ಏನಾಗ್ತಾ ಇದೆ, ಕನ್ಸ್ಟ್ರೈಂಟ್ಸನ್ನು ಬಳಸೋದ್ರಿಂದ ಕರೆಕ್ಟ್ನೆಸ್ ಅಂದರೆ ಪರ್ಫೆಕ್ಟ್ನೆಸ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮ್ಯಾಂಡೇಟರಿ ಟು ಡಿಫೈನ್ ಕನ್ಸ್ಟ್ರೈಂಟ್ ಫಾರ್ ಈಚ್ ಆಟ್ರಿಬ್ಯೂಟ್ ಆಫ್ ಎ ಟೇಬಲ್. ಕಂಪಲ್ಸರಿ ಇಲ್ಲ, ಪ್ರತಿಯೊಂದು ಟೇಬಲ್ಗೆ ನಾವು ಕನ್ಸ್ಟ್ರೈಂಟನ್ನು ಬಳಸಲೇಬೇಕು ಅಂತ ರೂಲ್ಸ್ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಏನಾಗಿತ್ತು, ಕಾನ್ಸ್ಟೆಂಟಿನ ಡೆಫಿನೇಷನ್ ಮತ್ತು ಯೂಸಸ್ ಆಗಿತ್ತು. ಸೊ ಯಾವೆಲ್ಲ ಕಾನ್ಸ್ಟೆಂಟ್ಸ್ ಇದೆ ಅಂತ ನೋಡೋದಾದರೆ ಕೆಲವೊಂದಿಷ್ಟು ಕಾನ್ಸ್ಟೆಂಟ್ಸ್ನ ಇಲ್ಲಿ ನಿಮಗೆ ಸ್ಲೈಡಲ್ಲಿ ಕಾಣಿಸ್ತಾ ಇರ್ಬೋದು. ಮೊದಲನೇದು ಬಂದು ನಾಟ್ ನಲ್, ಸೆಕೆಂಡ್ ಒನ್ ಯೂನಿಕ್, ಥರ್ಡ್ ಒನ್ ಡಿಫಾಲ್ಟ್, ಫೋರ್ತ್ ಒನ್ ಪ್ರೈಮರಿ ಕೀ ಆ್ಯಂಡ್ ಫಿಫ್ತ್ ಒನ್ ಫಾರಿನ್ ಕೀ ಅಂತೇಳಿ ಕೆಲವೊಂದಿಷ್ಟು ಕಾನ್ಸ್ಟೆಂಟ್ಸ್ಗಳನ್ನು ನಾವು ಏನು ಮಾಡಿದ್ವಿ, ಇಲ್ಲಿ ಲಿಸ್ಟ್ ಮಾಡಿದ್ವಿ. SQL ಅಲ್ಲಿ ಕಾನ್ಸ್ಟೆಂಟ್ಸ್ಗಳನ್ನು ನೋಡಿದ್ವಿ ಯಾವ್ದ್ಯಾವ್ದಿದೆ ಅಂತ ಹೇಳಿ. ಈಗ ಒನ್ ಬೈ ಒನ್ ನೋಡೋದಾದರೆ ಫಸ್ಟ್ ಒನ್ ಬಂದು ನಾಟ್ ನಲ್. ಈ ನಾಟ್ ನಲ್ ಅನ್ನೋ ಕಾನ್ಸ್ಟೆಂಟ್ ಏನು ಮಾಡ್ತಾ ಇದೆ, ನಾವು ಒಂದು ಟೇಬಲನ್ನು ಕ್ರಿಯೇಟ್ ಮಾಡುವಂತಹ ಸಿಚುವೇಷನಲ್ಲಿ ಟೇಬಲ್ನ ಆಟ್ರಿಬ್ಯೂಟಿನ ಜೊತೆಗೆ ಡೇಟಾ ಟೈಪಿನ ಜೊತೆಗೆ ನಾಟ್ ನಲ್ ಅನ್ನೋ ಪದವನ್ನು ಬಳಸಿದಾಗ ಅದು ಏನನ್ನ ಸ್ಪೆಸಿಫೈ ಮಾಡುತ್ತೆ ಅಂದರೆ ನೀವು ಯಾವ ಒಂದು ಆಟ್ರಿಬ್ಯೂಟಿನ ಜೊತೆಗೆ ನಾಟ್ ನಲ್ ಅಂತ ಬರೆದಿರ್ತೀರೋ ಆ ಒಂದು ಆಟ್ರಿಬ್ಯೂಟಿನ ವ್ಯಾಲ್ಯೂಸು ಎಲ್ಲೂ ಕೂಡ ಎಂಟಿ ಆಗಿರಬಾರ್ದು. ಸೊ ಪ್ರತಿಯೊಂದು ವ್ಯಾಲ್ಯೂಸು ಫಿಲಪ್ ಆಗಿರಬೇಕು ಅನ್ನೋ ಒಂದು ಅಕ್ಯುರೇಸಿಯನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ನಾಟ್ ನಲ್ ಅನ್ನೋ ಒಂದು ಕಾನ್ಸ್ಟೆಂಟನ್ನು ಬಳಸ್ತಾ ಇದ್ವಿ. ಇನ್ ದ ಸೇಮ್ ವೇ ಸೆಕೆಂಡ್ ಒನ್ ಬಂದು ಯೂನಿಕ್ ಅಂದರೆ ಪ್ರತಿಯೊಂದು ವ್ಯಾಲ್ಯೂಸು ಯಾವ ಆಟ್ರಿಬ್ಯೂಟಿನ ಜೊತೆಗೆ ಯೂನಿಕ್ ಅಂತ ಬಳಸಿರ್ತೀರೋ ಆ ಒಂದು ಆಟ್ರಿಬ್ಯೂಟಲ್ಲಿ ಫಿಲಪ್ ಮಾಡುವಂತಹ ಪ್ರತಿಯೊಂದು ವ್ಯಾಲ್ಯೂಸ್ ಕೂಡ ಏನಾಗಿರಬೇಕು, ಐಡೆಂಟಿಕಲ್ ಆಗಿರಬೇಕು, ಯೂನಿಕ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು, ಸಿಮಿಲಾರಿಟೀಸ್ ಇರಬಾರ್ದು ಅನ್ನೋದನ್ನು ನಾವೇನಂತ ಕರಿತಾ ಇದ್ದೀವಿ, ಯೂನಿಕ್ ಅಂತ ಕಾನ್ಸ್ಟೆಂಟನ್ನು ಕರಿತಾ ಇದ್ದೀವಿ. ಇನ್ನು ಸೆಕೆಂಡ್ ಒನ್ ಬಂದು ಡಿಫಾಲ್ಟ್. ಈ ಡಿಫಾಲ್ಟ್ ಅಂದರೆ ಏನು ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ಸ್ಪೆಸಿಫೈಡ್ ಫಾರ್ ದ ಕಾಲಮ್ ಇಫ್ ನೋ ವ್ಯಾಲ್ಯೂ ಈಸ್ ಪ್ರೊವೈಡೆಡ್. ಕೆಲವೊಂದು ಸಂದರ್ಭದಲ್ಲಿ ಆಟ್ರಿಬ್ಯೂಟಿನ ಜೊತೆಗೆ ಯಾವುದೋ ಒಂದು ಆಟ್ರಿಬ್ಯೂಟಿನ ಜೊತೆಗೆ ಟೇಬಲ್ ಕ್ರಿಯೇಷನಲ್ಲಿ ಡಿಫಾಲ್ಟ್ ಅನ್ನೋ ಒಂದು ಕಾನ್ಸ್ಟೆಂಟನ್ನು ಬಳಸಿದಾಗ ಅದು ಏನು ಮಾಡುತ್ತೆ ಅಂದರೆ ನಾವು ವ್ಯಾಲ್ಯೂಸನ್ನು ಫಿಲ್ ಮಾಡದೇ ಇದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ವ್ಯಾಲ್ಯೂಸನ್ನು ಏನು ಮಾಡ್ತಾ ಇದೆ, ಫಿಲ್ ಮಾಡ್ತಾ ಇದೆ. ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಡಿಫಾಲ್ಟ್ ಅಂತ ಕರಿತಾ ಇದ್ವಿ. ಇನ್ನು ನೆಕ್ಸ್ಟ್ ಒನ್ ಬಂದು ಪ್ರೈಮರಿ ಕೀ. ಯಾವ ಒಂದು ಟೇಬಲಲ್ಲಿ ಆಟ್ರಿಬ್ಯೂಟಿನ ಜೊತೆಗೆ ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡ್ತಾ ಇದೀವೋ ಆ ಒಂದು ಕಾಲಮಲ್ಲಿ ಏನಾಗ್ತಾ ಇದೆ, ದ ಕಾಲಮ್ ವಿಚ್ ರೆಫರ್ಸ್ ಟು ವ್ಯಾಲ್ಯೂ ಆಫ್ ಅನ್ ಆಟ್ರಿಬ್ಯೂಟ್ ಡಿಫೈನ್ಸ್ ಎ ಪ್ರೈಮರಿ ಕೀ ಅನದರ್ ಟೇಬಲ್. ಆ ಒಂದು ಪ್ರೈಮರಿ ಕೀ ಅಂತ ಬಳಸಿದಂಥ ಟೇಬಲಲ್ಲಿ ಯೂನಿಕ್ ಆಗಿರುತ್ತೆ ವ್ಯಾಲ್ಯೂಸು, ಸೆಟ್ ಆಫ್ ವ್ಯಾಲ್ಯೂಸು ಡಿಫೈನ್ ಮಾಡುವಂಥದ್ದು, ಮತ್ತು ಆ ಒಂದು ವ್ಯಾಲ್ಯೂ ಬೇರೆ ಒಂದು ವ್ಯಾಲ್ಯೂಸಿಗೂ ರೆಫರೆನ್ಸ್ ಕೀಯಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ವ್ಯಾಲ್ಯೂಸ್ಗಳನ್ನು ನಾವು ಪ್ರೈಮರಿ ಕೀ ಅಂತ ಹೇಳಿ ಕರಿತಾ ಇದ್ವಿ. ಇನ್ನು ಫಾರಿನ್ ಕೀ ಅಂತ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ DBMS ಚಾಪ್ಟ್ರಲ್ಲಿ ರೆಫರೆನ್ಸಿಂಗ್ ಕೀ ಅಂತ ಕರಿತಾ ಇದ್ವಿ. ರೆಫರೆನ್ಸಿಂಗ್ ಕೀ ಅಂತ ಅಂದರೆ ಬೇರೆ ಒಂದು ಟೇಬಲಲ್ಲಿ ಏನು ವ್ಯಾಲ್ಯೂಸ್ ಇರುತ್ತೋ ಆ ಒಂದು ಕಂಟಿನ್ಯೂಷನ್ ಆಫ್ ಟೇಬಲು ಮತ್ತೊಂದು ಟೇಬಲಲ್ಲಿದ್ದಾಗ ಆ ಒಂದು ಪ್ರೀವಿಯಸ್ ಟೇಬಲಿನ ಪ್ರೈಮರಿ ಕೀಯನ್ನು ನಾವಿಲ್ಲಿ ರೆಫರೆನ್ಸ್ ಕೀ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಸೊ ಇದಿಷ್ಟು ಏನಾಗಿತ್ತು, ಕಾನ್ಸ್ಟೆಂಟ್ಸ್ಗಳಾಗಿತ್ತು. ಕಾನ್ಸ್ಟೆಂಟ್ಸ್ ಅಂದರೆ ಏನು, ರಿಸ್ಟ್ರಿಕ್ಷನ್
ರೆಸ್ಟ್ರಿಕ್ಷನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಕ್ಕೋಸ್ಕರ ಬಳಸ್ತಾ ಇದ್ದೀವಿ, ಅಕ್ಯುರೇಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಟೇಬಲ್ ಕ್ರಿಯೇಟ್ ಮಾಡುವಂಥ ಸಿಚುವೇಷನಲ್ಲಿ. ಸೊ ಇದಿಷ್ಟು ಕಾನ್ಸ್ಟೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಸೆಷನ್ 1 ಚಾಪ್ಟರ್ ನಂಬರ್ 9 SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗ್ತಾ ಇದೆ, ಹೆಲ್ಪ್ಫುಲ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ, ಯೂಸ್ಫುಲ್ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಆಗುವಂಥ ವೀಡಿಯೋಸ್ಗಳು ನೋಟಿಫೈ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.